ಇರುವಂತವ್ರನ್ನೇ ಕಂಟಿನ್ಯೂ ಆಗ್ಬೋದು ಅಥವಾ ಬೇರೆ ಮಾಡ್ಬೋದು ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿರುವಂತ 6 ಲೋಕಸಭೆಗಳಲ್ಲಿ ನಾವು ಗೆದ್ದಿದ್ದೇವೆ. ಅದಷ್ಟರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೇಂದ್ರದವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಸರ್, ಹಿರಿಯರಿಗೆ ಮೂಲೆ ಗುಂಪು ಮಾಡುವಂತ ಸರ್, ಎಲ್ಲೋ ಒಂದ್ ಕಡೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಕಾರಣಗಳಿಗೋಸ್ಕರವಾಗಿ ಒಂದು ಆಗಿರ್ಬೋದು. ಆದ್ರೆ ಹಿರಿಯರಾದಂಥವ್ರು ಅಂದಾಗ ನಾನು ಆಗ್ಲೇ ಹೇಳಿದೆ, 30 ವರ್ಷಗಳ ಕಾಲದಿಂದ ನಾವು ಸ್ವಯಂ ಸೇವಕರಾಗಿದ್ಕೊಂಡು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ 2 ಬಾರಿ ಇಲ್ಲಿವರೆಗೆ ಯಾರೂ ಮಾಡಿಲ್ಲ. ನಾನೊಬ್ಬನಿಗೆ ಕೊಟ್ಟಿದ್ದು 2 ಬಾರಿ. ಆ ಕೆಲಸ ಮಾಡಿದಂಥವ್ರಿಗೂ ಕೂಡ ಪರೀಕ್ಷೆ ಕಾಲಗಳು ಬರುತ್ತೆ. ಇಂಥ ಟೈಮಲ್ಲಿ ನಮ್ಮ ಸೇವೆಯನ್ನ, ನಮ್ಮ ಅನುಭವವನ್ನ ಹೇಗೆ ಹಂಚ್ಕೋಬೇಕು ಅನ್ನೋದಿದೆಯಲ್ಲ, ಅದನ್ನ ಹಂಚ್ಕೋತಾ ಹೋಗೋದನ್ನೇ ಪಾಲಿಟಿಕ್ಸ್ ಅಂತ ಅನ್ಕೊಂಡಿದ್ದೀನಿ. ನಮಗೆ ಕಲಿಸಿರುವಂತ ತತ್ವ. ಹಾಗಾಗಿ ಯಾರನ್ನೂ ಕಡೆಗಣಿಸುವಂಥದ್ದಿಲ್ಲ. ಒಂದೊಂದು ಹಂತಗಳಲ್ಲಿ ಅವರನ್ನ ಒಂದೊಂದು ರೀತಿಯಲ್ಲಿ ಉಪಯೋಗಿಸುವಂತ ಕೆಲಸಗಳು ಈ ಲೋಕಸಭೆಯಲ್ಲಿ ಎಲ್ಲರನ್ನೂ ಉಪಯೋಗಿಸ್ಕೊಳ್ಳುವಂತ ಕೆಲಸ ಆಗುತ್ತೆ. ಕೆಲವರಿಗೆ ವಯೋಮಿತಿ ಇರುತ್ತೆ, ಕೆಲವರಿಗೆ ವಯೋಮಿತಿ ಆಗೋದಿಲ್ಲ. ಇದರ ಪಕ್ಷದ ಸಿದ್ಧಾಂತನ ಅಥವಾ ಕೆಲವು ಸಂದರ್ಭಗಳಲ್ಲಿ ಕೆಲವು ಆಗಿರುವಂತದ್ದು ನಿಜ, ಇಲ್ಲ ಅಂತ ಯಾವುದನ್ನೂ ಡಿನೇ ಮಾಡಲ್ಲ. ಅದರದೆಲ್ಲವನ್ನ ಸರಿ ಮಾಡ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ದೇಶದ ಹಿತದೃಷ್ಟಿಯಿಂದ ನಾವು ಮಾಡ್ತೀವಿ. ಅನುಕೂಲ ಸಿಂಧು ರಾಜಕಾರಣ ಇಲ್ಲ, ದೇಶದ ಹಿತದೃಷ್ಟಿಯ ರಾಜಕಾರಣ. ಇದೆಲ್ಲವನ್ನ ಮೀರಿ ನಿಂತ್ಕೋತಾ ಇದೀವಿ ನಾವು. ಅಲ್ಲ, ಆತರ ನೀವು ಸಮರ್ಥನೆ ಮಾಡ್ಕೊಂಡು ಇಲ್ಲ 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 ಮೇಲ್ನೋಟಕ್ಕಂತ ಅನ್ಸೋದು ಇಲ್ಲ 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 ಇಲ್ಲ. ನಾನು ಆಗ್ಲೇ ಒಂದು ಮಾತು ನಿಮ್ ಜೊತೆ ಹಂಚ್ಕೊಂಡೆ. ನಾನು ಪಾಲಿಟಿಕ್ಸ್ ಬಿಟ್ಟು ನಾನು ಬೇರೆ ಹಂಚ್ಕೊಂಡೆ. ಯಾಕೆಂದ್ರೆ ನನಗೆ ತೃಪ್ತಿ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂತವ್ರನ್ನ, ಅಡಿಗೆ ಮಾಡುವಂತವ್ರನ್ನ, ಪೇಪರ್ ಹಾಕುವಂತ ಹುಡುಗರುಗಳ ಭವಿಷ್ಯವನ್ನ ನೋಡುವಂತದಕ್ಕೆ ನನ್ಗೆ ಅವಕಾಶ ಸಿಗ್ತಲ್ಲ ಅಂತ ಯೋಚನೆ ಮಾಡ್ತೀನಿ. ಇವತ್ತು ವಿಶ್ವಕರ್ಮ ಯೋಜನೆಯಲ್ಲಿ ಇರುವಂತ ಆ ಲಕ್ಷಾಂತರ ಜನ ಬದುಕಿಗೆ ಏನೋ ಒಂದು ರೂಪ ಕೊಡ್ತಿದೀವಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ನಾನು ಅನುಕೂಲ ಸಿಂಧು ದೃಷ್ಟಿ ಮಾತಾಡ್ತಾ ಇಲ್ಲ. ತೃಪ್ತಿಯಾಗಿ, ಆತ್ಮತೃಪ್ತಿಯಾಗಿ ನಾವು ಕೆಲಸ ಏನ್ ಮಾಡ್ತಾ ಇದೀವಿ ಅದು ದೇಶದ ಹಿತದೃಷ್ಟಿ. ಈಗ ನಮ್ಮಲ್ಲಿರುವಂತ ಎಲ್ಲರೂ ಅಷ್ಟೇ, ದೇಶ ಮೊದಲು. ಭಾರತ ದೇಶದಲ್ಲಿ ಈ ಬಾರಿ ಏನಾದ್ರು ಮತ್ತೊಂದು ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಲಿಲ್ಲ ಅಂದಾಗ ಈ ದೇಶದ ಹಣೆಬರ ಏನಾಗ್ಬೋದು? ಚೈನಾ, ಪಾಕಿಸ್ತಾನ, ನೆನ್ನೆ ನೋಡಿದಂತ ಮಾಲ್ಡೀವ್ಸ್, ಇಲ್ಲಿ ಸುತ್ತಮುತ್ತ ಇರುವಂತ ವ್ಯವಸ್ಥೆಗಳು ಭಾರತವನ್ನ ಚಿತ್ರ ಮಾಡ್ಲಿಕ್ಕೋಸ್ಕರ ಕಾಯ್ಕೊಂಡಿರುವಂತ ಸಮಯದಲ್ಲಿ ಏಕತೆ ಬಹಳ ಮುಖ್ಯನೇ ಹೊರತು ನಮ್ಮ ವಿಚಾರಗಳು, ನಮ್ಮ ಅಧಿಕಾರಗಳು ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಆ ದೃಷ್ಟಿ ಹೇಳುತ್ತಲ್ಲ, ನಮ್ಮ ಮಾತಿನಲ್ಲ ಕೃತಿಯಲ್ಲಿ ಅದನ್ನು ಮಾಡುವಂತ ಕೆಲಸಗಳಾಗ. ಅಕಸ್ಮಾತ್ ಮೋದಿ ಆದ್ರೆ ಏನಾಗುತ್ತೆ? ಈಗ ಸಂತೋಷ್ ಲಾಡ್ ಅವ್ರು ಕೇಳ್ತಾರ, ಪಾಕಿಸ್ತಾನಕ್ಕೆ ಹೋಗಿ ಇದೇ ಮೋದಿ ಅವ್ರು ಬಿರಿಯಾನಿ ತಿಂದು ಬರ್ತಾರ, ನವಾಜ್ ಶರೀಫ್ ಅವ್ರ ಮನೆಗೆ ಹೋಗ್ತಾರ, ಏನಾಗುತ್ತೆ? ಆಗದೆ ಹೋದ್ರೆ ಏನಾಗುತ್ತೆ? ದೇಶ ಏನು ಆಗಲ್ಲ, ಮತ್ತೊಬ್ರು ಬಂದು ಆ ಜಾಗ ಕುಂದಿರ್ತಾರೆ. ಇಲ್ಲ ಇಲ್ಲ, ಅದೇ ನಮ್ಮಿಲ್ಲಿಂದ ಆಗಿದಂತಹ ಒಂದು ತಪ್ಪು, ಬಹಳ ದೊಡ್ಡ ಸಮಸ್ಯೆ ನಾವು ಎದುರಿಸಿದ್ವಿ ಅಂತಂದ್ರೆ ತಮಗೆ ಗೊತ್ತಿದೆ. ನಮಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಫಸ್ಟ್ ಬರೋರು ನಮ್ಮ ಪಕ್ಕದ ಮನೆಯವರು. ಆ ದೃಷ್ಟಿಯಿಂದನೇ ಮೋದಿಯವರು ಅಲ್ಲಿ ಹೋಗಿ ಬಂದ್ರು. ಆದ್ರೆ ಇವತ್ತು ಭಾರತ ದೇಶದ ಒಳಗೆ 10 ವರ್ಷಗಳ ಕಾಲದಲ್ಲಿ, ನೀವೆಲ್ಲ ಜ್ಞಾನಿಗಳಿದ್ದೀರಾ, ನೀವೆಲ್ಲ ಪ್ರತಿ ದಿವಸ ನೋಡ್ತಾ ಇದ್ದೀರಾ, ಭಾರತ ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಎಷ್ಟು ಮಟ್ಟಕ್ಕೆ ಕೆಳಗಡೆ ಬಂದಿದೆ ಅನ್ನೋದನ್ನ 10 ವರ್ಷದಲ್ಲಿ ನೀವು ನೋಡಿದ್ದೀರಾ. ಅದಕ್ಕಿಂತ ಮುಂಚೆ ಏನಾಗಿದೆ ಅನ್ನೋದನ್ನ ನೋಡಿದ್ದೀರಾ. ಕಾಶ್ಮೀರದ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡಿದಿರಿ. ಇವತ್ತು ಯಾವ ರೀತಿಯಲ್ಲಿ ವಾತಾವರಣ ಇದೆ ಅಂತ ಅಲ್ಲಿ ಆನಂದವನ್ನ ಪಡೆದ 2019 ಚುನಾವಣೆ ಬಿಫೋರ್ ಪುಲ್ವಾಮಾ ಅಟ್ಯಾಕ್ ಅವಾಗ ಯಾರಿದ್ರು ಸರ್ ಪಿಎಂ? ಆದ್ರೆ ಒಂದು ನಿಮಿಷ, ಇದು ಆ ಸಂದರ್ಭಗಳಲ್ಲಿ ನಾವಾಗಲೇ ಹೇಳಿದ್ವಿ, ಇವತ್ತು ಆ ಬಾರ್ಡರ್ ನಲ್ಲಿ 30 ಡಿಗ್ರಿ 40 ಡಿಗ್ರಿ -ಸೆಂಟಿಗ್ರೇಡ್ ನಲ್ಲಿರುವಂತಹ ಜಾಗಗಳಲ್ಲಿ ಆ ಜಾಗದಲ್ಲಿ ಏನ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದ್ದೇನೆ. ಚೈನಾ ಮತ್ತು ಪಾಕಿಸ್ತಾನ ಎರಡೂ ಸೇರಿ ಒಳಗಡೆ ಇನ್ಫಿಲ್ಟರ್ ಆಗುವಂತ ಒಂದು ವ್ಯವಸ್ಥೆಗಳಾಗಿತ್ತು. ಆ ದೃಷ್ಟಿಯಿಂದನೇ ಮತ್ತೆ ನಾವು ಅಟ್ಯಾಕ್ ಮಾಡಿದ್ದು. ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳಾಗ್ತಾ ಇದೆ, ಅದನ್ನ ಕರೆಕ್ಟ್ ಮಾಡ್ಕೊಂಡೇ ಹೆಜ್ಜೆ ಇಡ್ತಾ ಇದೆ. ಭಾರತ ದೇಶ ಇವತ್ತು ನೋಡಿ, ಅದ್ಬಿಡಿ ಮೋದಿಯವರ ಇನ್ನೊಂದು, ಈ ಭಾರತ ದೇಶ ಅಂತ ನಾವು ತಗೊಂಡಾಗ ಇವತ್ತು ವಿಶ್ವದಲ್ಲಿ ನಮ್ದು ಯಾವ ಸ್ಥಾನದಲ್ಲಿ ನಾವು ಇದೀವಿ, ಇಂಥ ಗೌರವದಲ್ಲಿ ಇದೀವಿ. ನಾವು ಬಹಳ ಆನಂದ. ಜಿಡಿಪಿ ಎಷ್ಟಿದೆ ಸರ್? ಜಿಡಿಪಿ ನಲ್ಲಿ ಇವತ್ತು ನಾವು ಚೈನಾದಲ್ಲಿ ನೀವು ಆಗ್ಲೇ ನೋಡಿದ್ರಿ, ಅಮೆರಿಕ ದೇಶದವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸರ್ವೆಯನ್ನ ಮಾಡಿ ಇರುವಂತ ಅವರ ಜಿಡಿಪಿಯ ಗ್ರೋತ್ ಅನ್ನ 30% ಎನ್ಹಾನ್ಸ್ ಮಾಡಿ ಹೇಗೆ ಸಮಾಜಕ್ಕೆ ಕೊಟ್ಟರು ಅಂತ ನೋಡಿದೆ. ನಮ್ದು ಸ್ವತಂತ್ರ ಭಾರತದ ಒಂದು ದೇಶ, ಯಾರು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ತಗೋಬಹುದಾಗಿದೆ. ಆದ್ರೆ ಇಂಥ ಕ್ರಿಟಿಕಲ್ ಸಿಚುಯೇಷನ್ ನಂತರದಲ್ಲೂ, ಕೋವಿಡ್ ನಂತರದಲ್ಲೂ ಕೂಡ ಭಾರತದ ಎಕಾನಮಿ ಯಾವ ರೀತಿಯಲ್ಲಿ ಉಳ್ಕೊಂಡು ಬಂದಿದೆ, ಎಕಾನಮಿ ಪ್ರಪಂಚದಲ್ಲಿ ಸೌಂಡ್ ಆಗಿದೆ ಅಂತ ಹೇಳಿ ಮೊನ್ನೆ
ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಟ್ಟಿರುವಂತ ವರದಿಯನ್ನ ನೀವೇ ವರದಿ ಮಾಡಿದಿರಿ. ಅದನ್ನ ನೋಡಿದಾಗ ಅದನ್ನ ಯಾರು ಹೇಳಿ ಬರೆಸ್ಕೊಳ್ಳುವಂಥದ್ದಲ್ಲ. ಅದು ವಿಶೇಷವಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಈ ರೀತಿ ಅಪ್ರಿಸಿಯೇಷನ್ ಮಾಡೋದೇ ಕಡಿಮೆ, ಅಂತದ್ರಲ್ಲಿ ಭಾರತ ದೇಶ ಮಾಡಿದೆ ಅಂತ ವಿ ಶುಡ್ ಬಿ ವೆರಿ ಪ್ರೌಡ್. ಕೇವಲ ಒಬ್ಬರ ಬಗ್ಗೆ ರೂಪಾಯಿ ಎಲ್ಲಿಗೆ ಬಂದಿದೆ? ರೂಪಾಯಿ ಬೆಲೆ ಕರೆಕ್ಟ್ ಸರ್, ತಾವು ಹೇಳಿದ್ ಸರಿ ಇದೆ. ಆದ್ರೆ ಇವತ್ತು ನಾವ್ ಯಾರೋ ದೇಶದಲ್ಲಿ ಇವತ್ತು ಬಂದಂತವ್ರು ಅಲ್ಲ ಸರ್, ಫ್ಯೂಯಲ್ ನಾನು ಅದನ್ನೇ ಹೇಳಿ ಬಂದೆ ಸರ್, ಗ್ಯಾಸ್ ಇಲ್ಲಿವರೆಗೆ ಆಗಿದ್ದಂತ ವರ್ಲ್ಡ್ ಮಾರ್ಕೆಟ್ ನಲ್ಲಿ ನಮ್ಮ ಶೇಕಡ ಬಂದಂತ 70-72% ನಮ್ಮ ಫಾರಿನ್ ಫಂಡ್ ನಮ್ಮ ಹತ್ರ ಏನಿದೆ ಅದನ್ನ ಅದಕ್ಕೆ ಹಾಕ್ತಾ ಇದೀವಿ. ಅದರಿಂದ ರುಪಿನ ಅದು ಹಾಗೆ ಆಗುತ್ತೆ. ನಾನು ಪೂರ್ಣ, ಯಾಕಂದ್ರೆ ಎಲ್ಲ ಇಲಾಖೆಗಳಿಂದ ಏನೇನಾಗಿದೆ ಅಂತ, ಬರೀ ಸರ್ಕಾರಿ ಉದ್ಯೋಗ ಅಥವಾ ಫ್ಯಾಕ್ಟರಿ ಉದ್ಯೋಗ ಅಲ್ಲ, ಇವತ್ತು ರಸ್ತೆಗಳಲ್ಲಿ ನ್ಯಾಷನಲ್ ಹೈವೇಗಳನ್ನ ನಾವು ಮಾಡ್ತಾ ಇರುವಂತದ್ರಿಂದ ಎಷ್ಟು ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಲಾಗಿದೆ, ಸಿಮೆಂಟ್ ಕೈಗಾರಿಕೆಗಳಲ್ಲಿ ಏನ್ ಕೊಡ್ಲಾಗಿದೆ, ಅಲ್ಲಿ ಬೇಕಾಗಿರುವಂತ ಜಲ್ಲಿ ಒಡೆಯುವಂತ ಒಂದು ಪರಿಸ್ಥಿತಿ ಏನು, ಇವೆಲ್ಲವನ್ನ ಅಧ್ಯಯನ ಮಾಡಬೇಕು. ಇದಕ್ಕೆ ನಾನು ಸ್ಪಷ್ಟವಾದಂತ ಉತ್ತರವನ್ನ ನಿಮ್ ನಂಬರ್ ತಗೊಂಡು ಇನ್ನು ಅರ್ಧ ಗಂಟೆ ಒಳಗಡೆ ನಾನು ಭಾರತೀಯ ಜನತಾ ಪಕ್ಷ ನಿಮ್ಮ ಕಾಲದ ಭಾರತೀಯ ಜನತಾ ಪಕ್ಷವಾಗಿ ಉಳಿದಿಲ್ಲ. ಏನ್ ಸೊಲ್ಯೂಷನ್ ನಿಜ. ಅದು ಜೀವನ, ಮನುಷ್ಯನ ಜೀವನ ಹೇಗಾಗಿದೆಯೋ ಅದೇ ರೀತಿಯಲ್ಲಿ ಎಲ್ಲಾ ಕಡೆನೂ ಆಗುತ್ತೆ. ವ್ಯಕ್ತಿಯ ಜೀವನದಲ್ಲೂ ಹೇಗೆ ಬದಲಾವಣೆಗಳಾಗಿದೆಯೋ ಹಾಗೆ ಬದಲಾವಣೆ ಆಗಿದೆ. ನೀವ್ ಹೇಳಿದ್ದೆ ನಾನು ಆನಂದ ಪಡ್ತೀನಿ. ನಾವೆಲ್ಲ ಪಕ್ಷದ ಸಾಮಾನ್ಯ ಬೂತಿನ ಕಾರ್ಯಕರ್ತನಾಗಿ ಬಂದಾಗ, ಅದಾದ್ಮೇಲೆ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ನಾನು ಏನನ್ನ ಎಂಜಾಯ್ ಮಾಡ್ತಾ ಇದ್ನೋ ಅದು ಮಾಡೋಕ್ಕಾಗಿಲ್ಲ ಅನ್ನೋದು ನಿಜ ಇದೆ. ಆದ್ರೆ ಅದೇ ಕೊನೆ ಅಲ್ಲ. ಈಗ ಉದಾಹರಣೆಗೆ 30 ವರ್ಷಗಳ ಕಾಲದಿಂದ ಶಾಸಕನಾಗಿ ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟಿನ ವರ್ಕನ್ನ 80,000 ಕುಟುಂಬದಲ್ಲಿ 70,000 ಕುಟುಂಬಕ್ಕೆ ಕೇಂದ್ರ ರಾಜ್ಯದ ಯೋಜನೆಯನ್ನ ಕೊಟ್ಟಂತ ಕ್ಷೇತ್ರ ಅಂತ ಹೇಳಿ ಇಡೀ ದೇಶದಲ್ಲಿ ನಾನು ಗುರುತು ಮಾಡಿದ್ದೀನಿ. ಸಂಘಟನೆಯ ದೃಷ್ಟಿಯಿಂದ ನಮ್ಮಲ್ಲಿ 11,200 ಪೇಜ್ಗಳಿತ್ತು ಮತದಾರರ ಪಟ್ಟಿಯಲ್ಲಿ. 44,000 ಜನ ಪೇಜ್ ಪ್ರಮುಖರನ್ನ ನಿರ್ಮಾಣ ಮಾಡಿದ್ವಿ ನಾವು. ಆದ್ರೂ ಪಕ್ಷ ಅಲ್ಲಿಂದ ಇಲ್ಲಪ್ಪ ನೀನ್ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಅಂದಾಗ ನಾನು ಅದನ್ನ ನನ್ನ ನಮ್ಮಲ್ಲಿ ಮೈಸೂರು ನಗರದ ಅಧ್ಯಕ್ಷನಿಗೆ ಅದನ್ನು ಬಿಟ್ಟು ನಾನು ಇಂಥ ಸೇವಾ ಕಾರ್ಯದಲ್ಲಿ ನಾನು ತೊಡಗಿಸ್ಕೋತೀನಿ ಅನ್ನುವಂತಹ ಮನಸ್ಸಿನ ಸ್ಥಿತಿ ಬರುವಂತದ್ದು ಸಂಸ್ಕಾರದಿಂದ. ನಿಜ, ಆ ರೀತಿಯಾದಂತ ಬೆಳೆಸುವಂತ ವ್ಯವಸ್ಥೆಗಳಿದೆ. ಅದ್ರ ಜೊತೆಲಿ ಅದೇ ನಮ್ಮ ಚಾಲೆಂಜಸ್ ಅಂತಾನು ಬರುತ್ತೆ. ಈಗ ನಮ್ಮಲ್ಲಿ 6 ಜಿಲ್ಲೆಗಳಲ್ಲಿ 36 ಕ್ಷೇತ್ರಗಳಲ್ಲಿ ಎಲ್ಲೂ ಗೆಲ್ಲಿಲ್ಲ. ನಮ್ದೊಂದೇ ಕ್ಷೇತ್ರ ಗೆಲ್ಲಿಲ್ಲ. ಅದನ್ನ ನಾನು ಜವಾಬ್ದಾರಿ. ಅಲ್ಲಿ ರ್ಯಾಲಿಯಲ್ಲಿ ಬಂದಾಗ ನಮ್ಮ ಜೀವನದ ಒಂದು ಪುಣ್ಯ, 1.5 ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳು ನಮ್ಮನ್ನು ಕರ್ಕೊಂಡು ರ್ಯಾಲಿಯಲ್ಲಿ ಸುತ್ತಿಸ್ಕೊಂಡು ಕೆಳಗಡೆ ಇಳಿದಾಗ ಜಿತಾಕೆ ಆಣ ಅಂತ ಒಂದು ಪದ ಹೇಳಿದ್ರು. ಅದಷ್ಟೇ ನಮ್ಗೆ ಬೇಕಾಗಿರುವಂಥದ್ದು, ನಮ್ಮ ಜೀವನ ಅಲ್ಲ. ಎಸ್, ನಾವು ಗೆಲ್ಲಿಸಿ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಗೆಲ್ಲಿಸಿದ್ವಿ. ಇದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ. ಅದನ್ನು ಹೊಸದಾಗಿ ತರಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಯುವಕ ಇದ್ದಾರೆ, ಅವ್ರ ಜೊತೆಯಲ್ಲೇ ಜೋಡಿಸ್ಕೊಂಡು ನಾವು ಅದೇ ರೀತಿಯಾದಂತಹ ಒಂದು ಕೇಡರ್ ಬೆಳಿಲಿಕ್ಕೆ ಬೇಕಾದಂತ ಕೆಲಸವನ್ನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷ ಮೊದಲು ಆಮೇಲೆ ವ್ಯಕ್ತಿ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇತ್ತು. ಆದ್ರೆ ಇವಾಗ ವ್ಯಕ್ತಿ ಮೊದಲು ಆಮೇಲೆ ಪಕ್ಷ ಅನ್ನುವ ಇದರಲ್ಲಿ ಬರ್ತಾ ಇದೆ. ಪ್ಲಸ್ ಒಂದು ಫ್ಯಾಮಿಲಿ ಪಾರ್ಟಿ ಇದು ಅನ್ನುವಂತ ಒಂದು ಪಾರ್ಟಿ ಜೊತೆ ನಿಮ್ಮ ಸಂಬಂಧಗಳು, ಜೊತೆಗೆ ಇದನ್ನ ಡೈನೆಸ್ಟಿಕ್ ಪಾಲಿಟಿಕ್ಸ್ ಅನ್ನ ಮಾತಾಡ್ತಿರೋರು ಡೈನೆಸ್ಟಿಕ್ ಪಾಲಿಟಿಕ್ಸ್ ಗೆನೆ ಒತ್ತು ಕೊಡ್ತಾ ಇರುವಂತ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ರಾಮದಾಸ್ ಅವರು ವೈಯಕ್ತಿಕ ನಿಲುವು ಇರೋದಿಷ್ಟೇ. ನಾನ್ ಸರಿ ಇರ್ಬೇಕು. ವೈಯಕ್ತಿಕವಾಗಿ ನಾನು ಏನು ನನ್ನ ತತ್ವ ಇದೆಯೋ, ವಿಚಾರ ಇದೆಯೋ, ಅದಕ್ಕೆ ನಾನು ಬದ್ಧನಾಗಬೇಕು. ಅದನ್ನ ಆಗುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸಹಜ, ಇದೆಲ್ಲವೂ ಟ್ರಾನ್ಸಿಷನ್ ಪೀರಿಯಡ್. ಇದು ಕ್ರಾಸ್ ರೋಡ್ ಅಲ್ಲಿ ಇದೀವಿ, ಮೇನ್ ರೋಡ್ ಬರ್ತಾ ಇದೀವಿ, ಎಲ್ಲವೂ ಸರಿ. ಜೆಡಿಎಸ್ ಹೊಂದಾಣಿಕೆಯಿಂದ ಲಾಭ ಆಗುತ್ತೆ ಸರ್. ಕೆಲವು ಪ್ರದೇಶಗಳಲ್ಲಿ ಸಹಜವಾಗಿ ಆಗುತ್ತೆ. ಹಳೆಯ ಮೈಸೂರು ವಿಭಾಗದಲ್ಲಿ ಮತಗಳು ಡಿವೈಡ್ ಆಗುವಂತ ವ್ಯವಸ್ಥೆಗಳಿರ್ತಿತ್ತು. ಆಯಾ ಜಾಗಗಳಲ್ಲಿ ಇದೊಂದು ಪೂರಕವಾದಂತ ಒಂದು ವ್ಯವಸ್ಥೆ. ಸಿದ್ದರಾಮಯ್ಯ ಅವರ ಪುತ್ರರಂದು ತಯಾರಿ ನಡೀತಾ ಇದೆ ಜೋಗುಳಿಗೆ. ಈಗ ಒಬ್ರು ಆರೋಪಿಸಿದಾಗೆ ನಿಮ್ಮ ಸಂಸದರು ತೇಜೋವಧೆ ಮಾಡ್ಲಾಗ್ತಾ ಇದೆ, ವಿನಾಕಾರಣ ನಮ್ಮ ಮೇಲೆ ಕೇಸುಗಳು ಮಾಡ್ಲಾಗ್ತಾ ಇದೆ.
ಇಲ್ಲ ಯಾರ್ಯಾವ ಪಕ್ಷದಿಂದ ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥದ್ದು ಇನ್ನೂ ಎಲ್ಲೂ ಸ್ಪಷ್ಟವಾಗಿ ಬಂದಿರುವಂಥದ್ದಲ್ಲ. ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ಅಲ್ಲೂ 4-6 ಜನದ ಪ್ರಯತ್ನ ಅಲ್ಲಿದೆ. ಆದ್ರೆ ಒಂದಂತೂ ನಿಶ್ಚಿತ, ಮೈಸೂರು ಭಾಗದಲ್ಲಿ ಮೈಸೂರಿನ ಕೆಲವು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದರು. ಇದು ಒಂದು ಭಾಗ. ಆದ್ರೆ ಎರಡನೇದು ವಿಶೇಷವಾಗಿ ವಿಶ್ವಕರ್ಮ ಯೋಜನೆ. ಈ ದೃಷ್ಟಿಯಿಂದನೂ ಕೂಡ ನನಗೆ ಕರ್ನಾಟಕದ ವಿಶ್ವಕರ್ಮ ಯೋಜನೆಯ ಸಂಚಾಲಕನಾಗಿ ನೇಮಕಾತಿ ಮಾಡಿದಾಗ ನಾನು ತುಂಬಾ ಸಂತೋಷದಿಂದ ಒಪ್ಕೊಂಡಂತ ಒಂದು ಕಾರ್ಯ ಇದೆ. ಸಹಜ, ರಾಜಕೀಯದಲ್ಲಿ ಏರುಪೇರುಗಳು ಇನ್ನೊಂದು ಮತ್ತೊಂದು ನಮ್ಮ ಬದುಕಿನಲ್ಲಿ ಎಲ್ಲವೂ ಆಗುತ್ತೆ. ಆದ್ರೆ ಯಾರ್ಯಾರು ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರು, ನಮ್ಮ ಊರುಗಳಲ್ಲಿ ನಮ್ಮ ಮನೆ ಹಿಂಭಾಗದಲ್ಲೇ ನೇಕಾರರ ಬೀದಿ, ಅದ್ರ ಹಿಂಭಾಗದಲ್ಲಿ ಕುಂಬಾರರ ಬೀದಿ, ಅದ್ರ ಹಿಂಭಾಗದಲ್ಲಿ ಆಚಾರ ಬೀದಿ, ಈ ರೀತಿಯಲ್ಲಿ ಆ ವ್ಯವಸ್ಥೆಯಲ್ಲಿ ಹಳ್ಳಿಯಿಂದ ಬಂದಂಥವ್ರು. ಆದ್ರೆ ದಿನೇ 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 ಕ್ಷೀಣವಾಗ್ತಾ ಇದೆ ಅನ್ನುವಂಥ ದೃಷ್ಟಿಯನ್ನ ಇಟ್ಕೊಂಡು ಪ್ರಧಾನಮಂತ್ರಿಗಳು ವಿಶ್ವಕರ್ಮ ಯೋಜನೆಯನ್ನ ಅವರ ಹುಟ್ಟುಹಬ್ಬದ ದಿವಸ ಸೆಪ್ಟೆಂಬರ್ 17ನೇ ತಾರೀಕು ಲಾಂಚ್ ಮಾಡಿದ್ರು. ಆ ದಿವಸ ನನ್ನ ಪುಣ್ಯ, ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಒಂದು ಅವಕಾಶ ನನಗೆ ಬಂದಿತ್ತು. ಆ ದೃಷ್ಟಿಯಲ್ಲಿ ಯಾವ ವರ್ಗಗಳು, 18 ವರ್ಗಗಳಂತ ನಾವು ಕರಿತಾ ಇದ್ದೀವಿ. ಮನೆಯಲ್ಲಿ ಬೊಂಬೆ ಮಾಡುವಂತವ್ರು ಇರ್ಬೋದು, ಅಥವಾ ಹೇರ್ ಕಟಿಂಗ್ ಸಲೂನ್ ನಲ್ಲಿ ತನ್ನ ವೃತ್ತಿಪರವಾದಂತ ಕೆಲಸವನ್ನ ಮಾಡ್ಕೊಂಡಂತವ್ರು, ದರ್ಜಿಗಳು, ಹಾಗೆ ಬಟ್ಟೆಯನ್ನ ಒಗೆದುಕೊಳ್ಳೋದ್ರಲ್ಲೇ ತಮ್ಮ ಜೀವನವನ್ನ ಕಳೆದಿರುವಂತಹ ಸಮಾಜದವರು ಇದ್ದಾರೆ. ಪದೇ ಪದೇ ಫಿಕ್ಸ್ ಮಾಡಲ್ಲ. ಯಾರ್ಯಾರು ಒಂದು ಸರ್ಕ್ಯುಲರ್ ಅನ್ನ ಕೊಡಲಾಗಿದೆ, ಆ ಸರ್ಕ್ಯುಲರ್ ನ ಪ್ರಕಾರದಲ್ಲಿ ಯಾರ್ಯಾರೇ ಎಲಿಜಿಬಲ್ ಇರುವಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಿ, ಎಷ್ಟೇ ಜನ ಎಲಿಜಿಬಲ್ ಇದ್ರು ಕೂಡ ಅಷ್ಟು ಜನಕ್ಕೂ ಕೂಡ ಕೊಡಬೇಕನ್ನುವಂತ ಒಂದು ನಿರ್ಣಯವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಈಗಾಗಲೇ ಎಲ್ಲ 311 ಲೋಕಲ್ ಬಾಡಿಗಳಿದೆ ಕರ್ನಾಟಕದಲ್ಲಿ, ಅವರೆಲ್ಲರಿಗೂ ಕೂಡ ಆದೇಶವನ್ನ ಕೊಡಲಾಗಿದೆ. ಜೊತೆಗೆ ಪ್ರಚಾರವನ್ನ ಮಾಡ್ಬೇಕಲ್ಲ, ಇದು ಗೊತ್ತಾಗ್ಬೇಕಲ್ಲ ಅವ್ರು ಯಾರೋ ಕೆಲಸ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಅನ್ನುವಂತ ಅವೇರ್ನೆಸ್ ಅನ್ನ ತರಲಿಕ್ಕೋಸ್ಕರವಾಗಿ, ಪ್ರಚಾರಕ್ಕೋಸ್ಕರವಾಗಿನೇ 13.5 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ ಕರ್ನಾಟಕಕ್ಕೆ. ಈಗಾಗಲೇ ಸುಮಾರು ಒಂದು 6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಉಳಿದಂತ ದುಡ್ಡನ್ನ ಅಂದ್ರೆ ಈ ತಿಂಗಳ ಒಳಗೆ ಜನವರಿ 30ನೇ ತಾರೀಕಿನ ಒಳಗಡೆ ರಾಜ್ಯಾದ್ಯಂತ ಈ ಯೋಜನೆಯನ್ನ ಪ್ರತಿಯೊಬ್ಬನಿಗೂ ಮುಟ್ಟಿಸ್ಲಿಕ್ಕೆ ಬೇಕಾದಂತ ಕ್ರಮವನ್ನ ಕೈಗೊಳ್ಳಿ. ಹಣವನ್ನ ಅದಕ್ಕೋಸ್ಕರವಾಗಿ ಖರ್ಚು ಮಾಡಿದ್ರೆ ಮತ್ತೆ ಫೆಬ್ರವರಿಯಲ್ಲಿ ಮತ್ತೆ 13.5 ಕೋಟಿ ರೂಪಾಯಿಗಳ ಹಣವನ್ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುತ್ತಾರೆ. ಅದರ ಬಗ್ಗೆ ಇವತ್ತು ನಾವು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನು ಮಾಡಿದೀವಿ. ಇಲ್ಲಿವರೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ 24,000 ಜನಕ್ಕೆ ಈ ಯೋಜನೆಯನ್ನ ಜಾರಿ ಕೊಡ್ಲಿಕ್ಕೆ ಯಶಸ್ವಿಯಾಗಿದೆ. ಅದು ಮೊದಲನೇ ಒಂದು ಟ್ರಂಚ್ ಅಲ್ಲಿ ಕೊಡುವಂತಹ 10,000, ಎರಡನೇ ಟ್ರಂಚ್ ಅಲ್ಲಿ ಕೊಡುವಂತಹ 20,000, ಮೂರನೇ ಟ್ರಂಚ್ ಅಲ್ಲಿ ಕೊಡುವಂತಹ 50,000 ರೂಪಾಯಿಗಳನ್ನ ಕಳೆದ್ರೆ ಈಗ ಹೊಸದಾಗಿ ಯಾರು 50,000 ರೂಪಾಯಿಗಳನ್ನ ಈಗಾಗಲೇ ತೀರಿಸಿದರೆ ಅವರುಗಳಿಗೆ 10 ಲಕ್ಷ ರೂಪಾಯಿನವರೆಗೆ ಕೊಡುವಂತ ಒಂದು ಯೋಜನೆಯನ್ನು ಅದ್ರ ಜೊತೆಯಲ್ಲಿ ಲಾಗು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಈಗ ಬೇಕಾಗಿರುವಂತದ್ದು ಒಂದು ಕಡೆ ಅವರಿಗೆ ಹಣಕಾಸನ್ನ ಕೊಟ್ಟು ಆ ಮೀಟರ್ ಬಡ್ಡಿಯಿಂದ ಹೊರಗಡೆ ಬಂದು ಜೀವನವನ್ನ ಮಾಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಯಲ್ಲಿ ಪ್ರೊಫೈಲಿಂಗ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಆ ಕುಟುಂಬದ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಅವರ ಸ್ಥಿತಿಗತಿಗಳೇನು, ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಅವರು ವಿದ್ಯಾವಂತರಾಗಿರೋರು ಎಷ್ಟು ಜನ ಇದ್ದಾರೆ, ಅಲ್ಲಿ ಅನ್ಎಂಪ್ಲಾಯ್ಡ್ ಎಷ್ಟು ಜನ ಇದ್ದಾರೆ, ಶಾಲೆಗೆ ಹೋಗುವಂತ ಮಕ್ಕಳುಗಳು ಎಷ್ಟು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಮತ್ತೆ ಆರೋಗ್ಯದ ಸಮಸ್ಯೆ ಯಾರ್ದಾರು ಕುಟುಂಬದಲ್ಲಿ ಇದೆಯಾ, ಈ ಎಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಅದನ್ನ ಜನವರಿ 30ನೇ ತಾರೀಕಿನ ಒಳಗೆ ಏನು 24,000 ಕುಟುಂಬಗಳಿದೆ ಆ ಕುಟುಂಬಗಳ ಮಾಹಿತಿಯ ಪ್ರೊಫೈಲಿಂಗ್ ಅನ್ನ ಇವತ್ತು ಮಾಡ್ಲಿಕ್ಕೋಸ್ಕರವಾಗಿ ಈಗಾಗಲೇ ಕೇಂದ್ರದಿಂದ ಸೂಚನೆಯನ್ನು ಕೊಟ್ಟು ಹಣಕಾಸನ್ನು ಬಿಡುಗಡೆ ಮಾಡಲಾಗಿದೆ. ಬಹುತೇಕ ಈ ತಿಂಗಳ ಕೊನೆ ಒಳಗಡೆ ಎಲ್ಲರೂ ಕೂಡ ಪ್ರೊಫೈಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಆ ಕುಟುಂಬಗಳೇನಿದೆ ಆ ಕುಟುಂಬಗಳಿಗೆ ಅವಶ್ಯಕತೆ ಏನಿದೆ. ಯಾವುದೋ ಒಂದು ಕುಟುಂಬದಲ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ, ಅವನಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕೊಟ್ಬಿಟ್ಟಿದೀವಿ ಅಂತ ಉಳ್ಕೊಳ್ಳಲ್ಲ. ಆ ಕುಟುಂಬದಲ್ಲಿ ಒಬ್ಬ ಅನ್ಎಂಪ್ಲಾಯ್ಡ್ ಇದ್ರೆ ಅವನಿಗೆ ಇವತ್ತು ಬಡತನ ನಿರ್ಮೂಲನಾ ಯೋಜನೆ ಅಂತ ಏನ್ ಕೊಟ್ಟಿದೀವಿ, ಅದರಲ್ಲಿ ಅರ್ಬನ್ ಅವ್ರಿಗೆ ಕೊಡುವಂತ ನಲ್ಮಿ ಯೋಜನೆ ಏನಿದೆ ಆ ಯೋಜನೆ ಅಡಿನಲ್ಲಿ ಯಾವ ಯೋಜನೆಗಳನ್ನ ಲಾಗು ಮಾಡಬಹುದು ಆ ಕುಟುಂಬಕ್ಕೆ ಅನ್ನುವಂತ ಎಲ್ಲಾ ಕಾರ್ಯಗಳನ್ನ ಮಾಡುವಂತದ್ದು ನಡೆಯುತ್ತೆ. ಸೊ ಈ ದೃಷ್ಟಿಯಿಂದ
ವಿಶೇಷವಾಗಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಡಿಯಲ್ಲಿ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ಸ್ ಏನಿದೆ ಅದರ ಅಡಿನಲ್ಲಿ ಸ್ವನಿಧಿ ಯೋಜನೆಯಲ್ಲೂ ಕೂಡ 25 ವರ್ಗಗಳನ್ನ ತರೋದ್ರ ಜೊತೆಗೆ ಇನ್ನುಳಿಕೆ ಯಾವ್ದಾದ್ರು ವರ್ಗಗಳು ಉಳಿದಿದೆಯಾ ಅಂದ್ರೆ ಅದನ್ನ ಅವರ ಜೊತೆಗೆ ತಂದು ಟೋಟಲ್ ಆ ಒಂದು ನಮ್ಮ ಉದ್ದೇಶ ಏನಿದೆ ಬಡತನ ರೇಖೆಯಿಂದ ಮೇಲ್ಗಡೆ ತರುವಂತ ವ್ಯವಸ್ಥೆ ಏನಿದೆ ಅದಕ್ಕೆ ರೂಪವನ್ನು ಕೊಡುವಂತ ಕೆಲಸವನ್ನ ಸ್ವನಿಧಿ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ. ನಾನು ಹುಬ್ಳಿ ಧಾರವಾಡದ ಎಲ್ಲ ನಗರ ಪಾಲಿಕೆಯಲ್ಲಿರುವಂತಹ ಸದಸ್ಯರುಗಳಿಗೆ ಆಯುಕ್ತರಿಗೆ ಎಲ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸಿದೆ. ಕಾರಣ ಅಂತಂದ್ರೆ ಈಗ ಕೊಟ್ಟಂತ 8 ಯೋಜನೆಗಳಲ್ಲಿ 6 ಯೋಜನೆಗಳನ್ನ 100% ಮಾಡಿದ್ದಾರೆ. ನಾವು 8 ಯೋಜನೆಗಳನ್ನು ಕೊಟ್ಟಿದ್ದೀವಿ, ಇನ್ಶೂರೆನ್ಸ್ ಕೊಡುವಂತದ್ದು ಇರ್ಬೋದು, ಆ ಪೆನ್ಷನ್ ಯೋಜನೆಯನ್ನು ಬಿಟ್ಟು ಉಳಿಕೆ ಎಲ್ಲದರಲ್ಲೂ ಕೂಡ ಇವತ್ತು 100% ಸಾಧನೆಯನ್ನ ಮಾಡಿದ್ದಾರೆ. ಆ ದೃಷ್ಟಿಯಿಂದನೇ ಇವತ್ತು ಹುಬ್ಳಿ ಧಾರವಾಡವನ್ನ ಈ ರೀತಿಯಲ್ಲಿ ದೇಶಾದ್ಯಂತ ಯಾರು ಪ್ರಗತಿಯನ್ನ ಸಾಧಿಸಿದರೆ ಅವ್ರಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಒಂದು ಸ್ಪಾರ್ಕ್ ಅವಾರ್ಡ್ ಅಂತ ಕೊಡುತ್ತೆ. ಆ ರೀತಿ ನಾನು ಮಾತಾಡೇ ಇರ್ಲಿಲ್ಲ. ನೀ ಪ್ರಶ್ನೆ ಕೇಳಿದ್ರಿ ಅಂತ ಉತ್ತರ ಹೇಳಿದೆ. ಆದ್ರೆ ಇಲ್ಲಿ ಒಂದ್ ನಿಮಿಷ ಕೈ ಮುಗಿತೀನಿ. ನಾನು ಬಂದಾಗಲೇ ನಿಮಗೆ ಕೇಳಿದ್ದು ಯಾವ ಇಲ್ಲ ಸರ್, ಒಂದೇ ಒಂದು ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಹೇಳಿದೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಮುಗಿಸಿದ್ದೆ. ಏನಂತ, ನನಗೆ ಬೇಕಾಗಿರುವಂತದ್ದು ಅಂತ್ಯೋದಯ. ಆ ಕಡೆಯ ವ್ಯಕ್ತಿ ಯಾರಿದ್ದಾನೆ ಅವನ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾನು ಸ್ವನಿಧಿ, ಅವನ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೇನೆ ನನ್ನ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ನಾನು ಮುಗಿಸಿದ್ದೆ. ಅದರ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಹೇಳಿದ್ನೆ ಹೊರತು ನನ್ನ ಉದ್ದೇಶ ಅದಲ್ಲ. ನಮ್ದು ಕಟ್ಟ ಕಡೆಯ ವ್ಯಕ್ತಿಯ ಜೀವನವನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಿನ 5 ವರ್ಷಗಳ ಕಾಲದಲ್ಲಿ ಇದನ್ನ ವ್ರತವಾಗಿ ಇಟ್ಕೊಂಡು ದೇಶಾದ್ಯಂತ ಓಡಾಡ್ತೀವಿ. ಸರ್, ಈಗ ಮುಂದಿನ 5 ವರ್ಷ ಒಂದ್ ವೇಳೆ ಬಿಜೆಪಿ ಮುಂದಿನ 5 ವರ್ಷ ಮೋದಿಯವರೇ ಪ್ರಧಾನಮಂತ್ರಿ ಆಗಿರ್ತಾರ ಅಥವಾ ಬೇರೆಯವರೇ? ಗೊತ್ತಿಲ್ಲ ಸರ್, ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ ಯಾಕಂದ್ರೆ ನಾನು. ಅವ್ರದ್ದು ತಮ್ಮ ವಯಸ್ಸಿನ ಒಂದು ಮಿತಿ ಇದೆ ಅಲ್ಲ ಸರ್, ನಂಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ನನ್ನ ಲಿಮಿಟ್ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಉತ್ತರ ಹೇಳ್ತೀನಿ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂತ ಕಾರಣ ಇದ್ದಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಹಾಗಂತ ನೀವ್ ಹೇಳಿದ್ರಲ್ಲ, ಅದೇ ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇರೋದು, ನಡೀತಾ ಇರೋದು ಅದೇ. ಅಲ್ಲಲ್ಲ, ಹೇಳುದ್ ಬಿಡಿ, ಸುದ್ದಿನೂ ನೀವೇ ಬರ್ದಿದ್ದೀರಿ. ಇಲ್ಲ ಸರ್, ತಾವು ಬರ್ದಿದ್ದೀರಿ. ಹೌದು, ಅಂದ್ರೆ ಸತ್ಯ ಏನಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಗೌರ್ಮೆಂಟ್ ಹಿಂದೂ ಪರ ಸಂಘಟನೆಯಾಗ ಎಷ್ಟು ದಬ್ಬಾಳಕ್ಕೆ ಅನ್ಯಾಯ ಮಾಡಕತ್ತೈತಿ ಎಲ್ಲ ನೀವು ಬಾಯಿ ಗೊತ್ತಿರಲ್ಲ. ಬರೀ ನರೇಂದ್ರ ಮೋದಿ ಒಂದು ಸಿಂಬಾಲ್ ಬಿಟ್ರೆ ಬೇರೆ ಸಿಂಬಾಲ್ ಕಡೆ ಇಲ್ಲ ಅಂತ ಜನ ಬಾಯಕತ್ತಾರ. ಅದು ಏನ್ ಅದು ಹೇಳಿದ್ರಿ ಮೊದ್ಲ ಯಾವ ನಿಮ್ಗೆ ನೀವು ಆಸ್ ಬರ್ಬೇಕಂದ್ರೆ ನಿಮ್ಮ ದಮ್ಲಿ ಆಸ್ ಬರತ್ತಿಲ್ಲ. ಜನರಲ್ಲ ನೀವಲ್ಲ, ನಿಮ್ಮ ದಮ್ಲಿ ನಿಮ್ ಲೀಡರ್ಗಳು ಆಸ್ ಬರಾಕತ್ತಿಲ್ಲ. ಯಾರು ಇಲ್ಲಿ ನರೇಂದ್ರ ಮೋದಿ ಫೋಟೋ ಇಡ್ತೀರಿ, ಅವ್ನ ಸಿಂಬಾಲ್ ಇಡ್ತೀರಿ, ಫಾರಿನ್ ಹೋದ್ರು ಆದ ಮಾಡಿದ್ರು ಸರ್ಕಸ್ ಮಾಡಿದ್ರು ತೋರಿಸಿ ನೀವು ಸರ್ಕಸ್ ಮಾಡಕತ್ತ ಬಿಟ್ರೆ ನಿಮ್ ಎಬಿಲಿಟಿ ಮೇಲೆ ನೀವು ಒಂದು ಓಟ್ ತಗೋದಿಲ್ಲ ಅಂತ ಅನ್ನಕತ್ತಾರ ಕಾಂಗ್ರೆಸ್ನವ್ರು. ಸರ್, ನರೇಂದ್ರ ಮೋದಿ ಅವರು ಅಂದ್ರೆ ದೇಶ ಅಂದ್ರೆ ನರೇಂದ್ರ ಮೋದಿ. ಅದಕ್ಕೆ ದೇಶದ ಬಗ್ಗೆ ಮಾತಾಡಿ. ನೀವೆಲ್ಲ ಸೇರಿ ಎಲ್ಲ ಸೇರಿ ಸರ್. ಒಂದೇಳ ನೀವೀಗ ಒಬ್ಬ ಜರ್ನಲಿಸ್ಟ್ ಆಗಿ ಮಾತಾಡಿದಿರಲ್ವಾ, ನಾನು ನಿಮ್ ಜೊತೆ ಬೆನ್ಮೇಲ್ ಕೈ ಇಟ್ಕೊಂಡು ಬಂದಾಗ ನೀವು ಹೇಳ್ತೀರಿ ಸರ್ ಒಳ್ಳೆ ಕೆಲಸ ಮಾಡ್ತೀರಿ. ಥ್ಯಾಂಕ್ ಯು.